ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯದಲ್ಲಿ ಶನಿ ಅಂತ ಹೆಸರು ಕೇಳಿದ ತಕ್ಷಣ ಅಬ್ಬಾ ಮನ್ಸಲ್ಲಿ ಒಂದ್ ರೀತಿ ಆತಂಕ ಶುರು ಆಗತ್ತೆ ಅಲ್ವಾ? ಇದು ತುಂಬಾ ಸಹಜ. ಆದ್ರೆ ವೃಶ್ಚಿಕ ರಾಶಿಯವರ ವಿಷಯಕ್ಕೆ ಬಂದ್ರೆ ಶನಿಯ ಪ್ರಭಾವ ಅಂದ್ರೆ ಕೇವಲ ಕಷ್ಟ ಅಂತ ಅನ್ಕೋಬೇಕಾಗಿಲ್ಲ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಶನಿಯನ್ನ ಒಬ್ಬ ಕಠಿಣ ಆದ್ರೆ ನಮ್ಮ ಒಳ್ಳೆಯದನ್ನೇ ಬಯಸೋ ಒಬ್ಬ ಟೀಚರ್ ದೃಷ್ಟಿಯಿಂದ ನೋಡೋಣ. ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಯಶಸ್ಸಿನ ದಾರಿಯಲ್ಲಿ ಕರ್ಕೊಂಡೋಗೋಕೆ ಬಂದಿರೋ ಗೈಡ್ ರೀತಿ ಅವನ ಪಾತ್ರ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಹೌದು, ಸಾಮಾನ್ಯವಾಗಿ ಶನಿ ಅಂದ್ರೆ ಇದೇ ತರಹ ನೋಡೋದು. ಅಯ್ಯೋ, ಇನ್ಮುಂದೆ ಕಷ್ಟ, ಅಡೆತಡೆ, ಭಯ ಹೀಗೆ ಅಲ್ವಾ ಅನ್ಸೋದು. ಎಷ್ಟೋ ಜನರಿಗೆ ಇದೊಂದು ದೊಡ್ಡ ಚಾಲೆಂಜ್, ಅಡೆತಡೆಗಳ ಕಾಲ ಅಂತಾನೆ ಫೀಲ್ ಆಗತ್ತೆ. ಆದ್ರೆ ಇದ್ರ ಹಿಂದಿರೋ ನಿಜವಾದ ಸತ್ಯನೇ ಬೇರೆ. ಹಾಗಾಗಿ ಆ ಭಯದ ಕನ್ನಡಕವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡೋಣ. ಶನಿ ಅಂದ್ರೆ ಸುಮ್ನೆ ಶಿಕ್ಷೆ ಕೊಡೋ ಗ್ರಹ ಅಲ್ಲ, ಅವನೊಬ್ಬ ಡಿಸಿಪ್ಲಿನ್ಡ್ ಟೀಚರ್. ನಮ್ಮ ವೀಕ್ನೆಸ್ಗಳನ್ನೇ ನಮ್ಮ ಸ್ಟ್ರೆಂತ್ ಆಗಿ ಬದಲಾಯಿಸಿ ನಮ್ಮನ್ನ ಯಶಸ್ಸಿನ ತುತ್ತ ತುದಿಗೆ ಕರ್ಕೊಂಡ್ ಹೋಗಕ್ ಬಂದವನು. ಸರಿ, ಹಾಗಿದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನು ನೋಡೋಣ ಅಂದ್ರೆ ಶನಿ ನಮ್ಮ ಜೀವನದ 6 ಮುಖ್ಯ ಕ್ಷೇತ್ರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಾನೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಅವನು ಶಿಕ್ಷಕನ, ಶಿಕ್ಷೆ ಕೊಡೋವನ ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಕೆರಿಯರ್, ಫೈನಾನ್ಸ್, ರಿಲೇಶನ್ಶಿಪ್ಸ್ ಮತ್ತೆ ಆರೋಗ್ಯದ ಮೇಲೆ ಅವನ ಪಾಸಿಟಿವ್ ಎಫೆಕ್ಟ್ ಏನು ಅಂತ ತಿಳ್ಕೊಳ್ಳೋಣ. ಅಂಡ್ ಕೊನೆಗೆ ಈ ಸಮಯದ ಪೂರ್ತಿ ಲಾಭ ಪಡ್ಕೊಡಕ್ಕೆ ಒಂದು ಸೀಕ್ರೆಟ್ ಕೂಡ ಇದೆ, ಅದನ್ನು ನೋಡೋಣ. ಹಾಗಿದ್ರೆ ಬನ್ನಿ ಮೊದಲನೇ ಭಾಗಕ್ಕೆ ಹೋಗೋಣ. ಇಲ್ನೋಡಿ, ವೃಶ್ಚಿಕ ರಾಶಿಯ ಅಧಿಪತಿ ಯಾರು? ಮಂಗಳ. ಶಿಸ್ತಿನ ಗ್ರಹ ಯಾವುದು? ಶನಿ. ಇವರಿಬ್ಬರದು ಕಂಪ್ಲೀಟ್ ಆಪೋಸಿಟ್ ನೇಚರ್. ಇಂಥ 2 ವಿರುದ್ಧ ಶಕ್ತಿಗಳು ಒಂದಾದಾಗ ಏನಾಗುತ್ತೆ? ಇದು ಹೇಗೆ ಒಂದು ಅನ್ಬೀಟಬಲ್ ಅಂದ್ರೆ ಸೋಲಿಸಲಾಗದ ಶಕ್ತಿಯನ್ನ ಸೃಷ್ಟಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಕಡೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ, ಅವನ ಗುಣ ಅಂದ್ರೇನೆ ಎನರ್ಜಿ, ಸ್ಪೀಡ್. ಇನ್ನೊಂದು ಕಡೆ ನಮ್ಮ ಟೀಚರ್ ಶನಿ, ಅವನ ಗುಣ ಏನು? ಡಿಸಿಪ್ಲಿನ್, ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ. ಇವೆರಡು ಒಂದಕ್ಕೊಂದು ಸಂಪೂರ್ಣ ವಿರುದ್ಧ. ಆಹಾಹಾ, ಇಲ್ಲೇ ನೋಡಿ ಆಸಕ್ತಿಕರವಾದ ಒಂದು ಕಾಂಬಿನೇಷನ್ ಆಗೋದು. ಮಂಗಳನ ಆ ಬೆಂಕಿ ಅಂತ ಎನರ್ಜಿಗೆ ಶನಿಯ ಸ್ಥಿರವಾದ ಡಿಸಿಪ್ಲಿನ್ ಸೇರ್ಕೊಂಡಾಗ ಅದು ಒಬ್ಬ ವ್ಯಕ್ತಿಯನ್ನ ಅಜೇಯ ಅಂದ್ರೆ ಇನ್ವಿನ್ಸಿಬಲ್ ಆಗಿ ಮಾಡ್ಬಿಡುತ್ತೆ ಅಲ್ವಾ? ಸ್ಪೀಡ್ ಜೊತೆ ಕಂಟ್ರೋಲ್, ಎನರ್ಜಿ ಜೊತೆ ಪ್ಲಾನಿಂಗ್ ಸೇರಿದ್ರೆ ಯಾವ ಯಶಸ್ಸು ತಾನೇ ಸಿಗಲ್ಲ ಹೇಳಿ? ಇದನ್ನ ಹೀಗೂ ಹೇಳ್ಬಹುದು, ಶನಿ ನಮ್ಮ ಜೀವನದಲ್ಲಿ ಒಂದು ಕ್ಲೀನಿಂಗ್ ಕೆಲ್ಸ ಮಾಡ್ತಾನೆ. ನಮ್ಮ ಲೈಫ್ನಲ್ಲಿರೋ ಕಸ ಅಂದ್ರೆ ಯಾವುದು? ನಮ್ಮ ಕೆಟ್ಟ ಅಭ್ಯಾಸಗಳು, ನಮ್ಮ ಬೆನ್ನಿಗೆ ಚೂರಿ ಹಾಕೋ ಸುಳ್ಳು ಸ್ನೇಹಿತರು, ಇಂಥವನ್ನೆಲ್ಲ ಗುಡಿಸಿ ನಮ್ಮನ್ನ ಒಂದು ದೊಡ್ಡ ಯಶಸ್ಸಿಗೆ ರೆಡಿ ಮಾಡ್ತಾನೆ, ಫೌಂಡೇಶನ್ ಹಾಕ್ತಾನೆ. ಸರಿ, ಈಗ ವೃತ್ತಿ ಜೀವನ ಅಂದ್ರೆ ಕೆರಿಯರ್ ಕಡೆ ಗಮನ ಕೊಡೋಣ. ಶನಿ ಅಂದ್ರೇನೆ ಕಾಯಕ ದೇವತೆ ಅಲ್ವಾ? ಹಾಗಾಗಿ ಈ ವಿಷಯದಲ್ಲಿ ಶನಿಯ ಪ್ರಭಾವ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸ್ಲೋ ಅಂತ ಅನ್ಸ್ಬಹುದು. ಆದ್ರೆ ನೆನ್ಪಿಡಿ, ರಿಸಲ್ಟ್ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಒಂದು 3 ಸ್ಟೆಪ್ಸ್ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು. ನೋಡಿ, ಫಸ್ಟ್ ಸ್ಟೆಪ್, ಇಷ್ಟು ವರ್ಷಗಳಿಂದ ಪಟ್ಟಿರೋ ಕಷ್ಟಕ್ಕೆ, ಹಾರ್ಡ್ ವರ್ಕ್ಗೆ ಕೊನೆಗೂ ಒಂದು ರೆಕಗ್ನಿಷನ್ ಸಿಗುತ್ತೆ. ಯಾಕೆಂದ್ರೆ ಶನಿ ಕರ್ಮಫಲದಾತ. ಪ್ರಾಮಾಣಿಕ ಪ್ರಯತ್ನವನ್ನ ಅವನು ಯಾವತ್ತೂ ಕೈಬಿಡಲ್ಲ. ಆ ರೆಕಗ್ನಿಷನ್ ಸಿಕ್ಕಿದ ಮೇಲೆ 2ನೇ ಸ್ಟೆಪ್, ದೊಡ್ಡ ಜವಾಬ್ದಾರಿಗಳು ಹೆಗಲಿಗೆ ಬರುತ್ತೆ. ಇದು ನಮ್ಮ ಕೆಪಾಸಿಟಿಗೆ ಒಂದು ಟೆಸ್ಟ್ ಇದ್ದ ಹಾಗೆ. ಈ ಟೆಸ್ಟ್ನಲ್ಲಿ ಪ್ರಾಮಾಣಿಕತೆ ಮತ್ತು ಡಿಸಿಪ್ಲಿನ್ ಬಿಡ್ಲಿಲ್ಲ ಅಂದ್ರೆ 3ನೇ ಸ್ಟೆಪ್, ಶನಿ ಅವರನ್ನ ಅವರವರ ಫೀಲ್ಡ್ನ ಟಾಪ್ ಪೊಸಿಷನ್ಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ. ಮುಂದೆ ಫೈನಾನ್ಸ್ ಅಂದ್ರೆ ಹಣಕಾಸಿನ ವಿಷಯ. ನೋಡಿ, ಶನಿ ಇಲ್ಲಿ ಓವರ್ನೈಟ್ ಶ್ರೀಮಂತರಾಗೋ ಆಸೆಯನ್ನಂತೂ ತೋರ್ಸಲ್ಲ. ಬದಲಿಗೆ ದುಡ್ಡಿನ ನಿಜವಾದ ವ್ಯಾಲ್ಯೂ ಏನು, ಸ್ಟೆಬಿಲಿಟಿ ಅಂದ್ರೇನು ಅನ್ನೋ ಪಾಠವನ್ನ ಕಲಿಸ್ತಾನೆ. ಶನಿ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಗಮನ ಎಲ್ಲ ಶಾರ್ಟ್ ಟರ್ಮ್ ಲಾಭದಿಂದ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕಡೆ ಹೋಗುತ್ತೆ. ಮನೆ, ಜಮೀನು ಈ ಥರದ ಸ್ಥಿರ ಆಸ್ತಿಗಳ ಮೇಲೆ ಇನ್ವೆಸ್ಟ್ ಮಾಡೋ ಮನ್ಸಾಗುತ್ತೆ. ಸುಮ್ನೆ ಮಾಡೋ ಖರ್ಚುಗಳೆಲ್ಲ ನಿಂತೋಗಿ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಕಡೆ ಗಮನ ಹೋಗುತ್ತೆ. ಸರಿ, ಈಗ ರಿಲೇಶನ್ಶಿಪ್ಸ್ ಅಂದ್ರೆ ಸಂಬಂಧಗಳ ಕಡೆಗೆ ಬರೋಣ. ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಒಂದಷ್ಟು ಟೆಸ್ಟ್ಗಳು ಎದುರಾಗಬಹುದು. ಆದ್ರೆ ಹೆದರಬೇಕಾಗಿಲ್ಲ, ಇದು ಕೆಟ್ಟದಕ್ಕಲ್ಲ, ಬದಲಾಗಿ ಸಂಬಂಧಗಳಲ್ಲಿ ಒಂದು ಕ್ಲಾರಿಟಿ ತರೋದಕ್ಕೆ. ಶನಿಯ ಪ್ರಭಾವ ಒಂದು ಕಠಿಣವಾದ ಆದರೆ ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆಯನ್ನ ನಮ್ಮುಂದೆ ಇಡುತ್ತೆ. ನಮ್ಮ ಸುತ್ತಮುತ್ತ ಇರುವರಲ್ಲಿ ಯಾರು ನಮ್ಮ ನಿಜವಾದ ವೆಲ್ ವಿಷರ್ಸ್, ಯಾರು ನಿಜವಾಗ್ಲೂ ನಮ್ಮ ಒಳ್ಳೆಯದನ್ನ ಬಯಸೋನ್? ಮತ್ತೆ ಶನಿ ಈ ಪ್ರಶ್ನೆಗೆ ಒಂದು ಕ್ಲಿಯರ್ ಆದ ಉತ್ತರ ಕೊಡ್ತಾನೆ. ಯಾರೆಲ್ಲ ಸುಮ್ನೆ ನಟನೆ ಮಾಡ್ತಿದ್ರೂ ಅವರ ಮುಖವಾಡ ಕಳ್ಚಿಬಿಡುತ್ತೆ. ಈ ಕಷ್ಟದ ಸಮಯದಲ್ಲಿ ಯಾರು ನಮ್ಮ ಜೊತೆ ನಿಲ್ತಾರೋ ಅವರೇ ನಮ್ಮ ನಿಜವಾದ ಜನ.
ಅವರ ಜೊತೆಗಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ. ಅಷ್ಟೇ ಅಲ್ಲ, ಹಿರಿಯರಿಗೆ ಗೌರವ ಕೊಡೋದ್ರಿಂದ ಮನೆಯಲ್ಲಿ ಶಾಂತಿ ಸಿಗುತ್ತೆ, ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಗುತ್ತೆ. ಮುಂದಿನದು ಹೆಲ್ತ್ ಅಂದ್ರೆ ಆರೋಗ್ಯ. ಶನಿಯ ಡಿಸಿಪ್ಲಿನ್ ಇದೆಯಲ್ಲ, ಅದು ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಎರಡರ ಮೇಲೂ ಅದ್ಭುತವಾದ ಪರಿಣಾಮ ಬೀರುತ್ತೆ. ವೃಶ್ಚಿಕ ರಾಶಿಯವರು ಮೆಂಟಲಿ ಆಲ್ರೆಡಿ ತುಂಬಾನೇ ಸ್ಟ್ರಾಂಗ್ ಇರ್ತಾರೆ. ಶನಿಯ ಪ್ರಭಾವದಿಂದ ಈ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಒಂದು ಅಪಾರವಾದ ತಾಳ್ಮೆ ಬರುತ್ತೆ. ಇದು ಅವರನ್ನ ಇನ್ನಷ್ಟು ಸ್ಥಿತಪ್ರಜ್ಞರನ್ನಾಗಿ ಮಾಡುತ್ತೆ. ಇನ್ನು ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳೋದಾದ್ರೆ, ಹಳೆಯ ಆರೋಗ್ಯ ಸಮಸ್ಯೆಗಳನ್ನ ಬೇರೆನಿಂದಲೇ ಕಿತ್ತು ಹಾಕೋಕೆ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಅಳವಡಿಸ್ಕೊಳ್ಳೋಕೆ ಪ್ರೇರಣೆ ಸಿಗುತ್ತೆ. ಸರಿಹೊತ್ತಿಗೆ ವ್ಯಾಯಾಮ, ಒಳ್ಳೆ ಊಟ ತಿಂಡಿ ಇದ್ನೆಲ್ಲ ಫಾಲೋ ಮಾಡೋದ್ರಿಂದ ಲಾಂಗ್ ಟರ್ಮ್ ಹೆಲ್ತ್ ಸಿಗುತ್ತೆ. ಸರಿ, ಈಗ ನಾವು ಕೊನೆಯ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದ ಭಾಗಕ್ಕೆ ಬಂದಿದ್ದೇವೆ. ಈ ಅದ್ಭುತವಾದ ಸಮಯವನ್ನ ಪೂರ್ತಿಯಾಗಿ ಬಳಸ್ಕೊಂಡು ಯಶಸ್ಸು ಗಳಿಸೋದು ಹೇಗೆ? ಅದರ ಸೀಕ್ರೆಟ್ ಇಲ್ಲಿದೆ. ಒಂದು ವಿಷಯವನ್ನ ಯಾವಾಗ್ಲೂ ನೆನಪಿನಲ್ಲಿಡ್ಬೇಕು. ಶನಿ ಪರೀಕ್ಷೆ ಮಾಡ್ತಿದ್ದಾನೆ ಅಂದ್ರೆ ನೇಚರ್ ಆ ವ್ಯಕ್ತಿಯನ್ನ ಒಂದು ವಜ್ರದ ಹಾಗೆ ಹೊಳೆಯುವಂತೆ ಮಾಡೋಕೆ ಟ್ರೈ ಮಾಡ್ತಿದೆ ಅಂತ ಅರ್ಥ. ಈ ಡಿಸಿಪ್ಲಿನ್, ಈ ಹಾರ್ಡ್ ವರ್ಕ್ ನಮ್ಮ ವ್ಯಾಲ್ಯೂನ ಇನ್ನಷ್ಟು ಜಾಸ್ತಿ ಮಾಡತ್ತೆ ಅಷ್ಟೇ. ಹಾಗಿದ್ರೆ ಯಶಸ್ಸಿಗಾಗಿರೋ 3 ಸಿಂಪಲ್ ಕೀಸ್. ಮೊದಲನೇದು ಪ್ರಾಮಾಣಿಕತೆ. ಯಾವುದೇ ಕೆಲಸದಲ್ಲಿ, ವ್ಯವಹಾರದಲ್ಲಿ ಸತ್ಯವಂತರಾಗಿರೋದು. ಶನಿಗೆ ಪ್ರಾಮಾಣಿಕತೆ ಅಂದ್ರೆ ಎಲ್ಲಕ್ಕಿಂತ ಇಷ್ಟ. ಎರಡನೇದು ಸೇವೆ. ಅದರಲ್ಲೂ ಶನಿವಾರದಂದು ಬಡವರಿಗೆ, ಕಷ್ಟದಲ್ಲಿರೋರಿಗೆ ಕೈಲಾದ ಸಹಾಯ ಮಾಡೋದು ಶನಿಯ ಕೃಪೆ ಸಿಗೋ ಹಾಗೆ ಮಾಡತ್ತೆ. ಇನ್ನು ಮೂರನೇದು ಭಕ್ತಿ. ಒಂದು ನಂಬಿಕೆ ಪ್ರಕಾರ ಹನುಮಂತನ ಭಕ್ತರಿಗೆ ಶನಿ ಯಾವತ್ತೂ ತೊಂದರೆ ಕೊಡೋಲ್ಲ. ಹಾಗಾಗಿ ಹನುಮಾನ್ ಚಾಲೀಸಾ ಪಠಿಸೋದು ತುಂಬಾನೇ ಒಳ್ಳೇದು. ಸೊ ಕೊನೆಯದಾಗಿ ಹೇಳೋದಾದ್ರೆ, ಶನಿಯ ಈ ಡಿಸಿಪ್ಲಿನ್ ಅನ್ನೋ ಪಾಠವನ್ನ ಒಂದು ಅವಕಾಶ ಅಂತ ಸ್ವೀಕರಿಸಿದ್ರೆ ಜೀವನದ ಒಂದು ಗೋಲ್ಡನ್ ಪೀರಿಯಡ್ ಶುರುವಾಗುತ್ತೆ. ಈ ಬದಲಾವಣೆ ಕೇವಲ ಯಶಸ್ಸನ್ನ ಕೊಡೋದಲ್ಲ, ಬದಲಿಗೆ ಒಬ್ಬರನ್ನ ಅಜೇಯ ಶಕ್ತಿಯನ್ನಾಗಿ ಮಾಡ್ಬಿಡುತ್ತೆ. ಎಲ್ಲರಿಗೂ